ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ವೆಯ್ಟ್ ಲಾಸ್ ಹೇಗೆ ಮಾಡೋದು, ಓಟ್ಸ್ ಪೋರಿಜ್ ಅಥವಾ ಮಾಲ್ಟ್ ಯೂಸ್ ಮಾಡಿಬಿಟ್ಟು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಾದರೂ ತೊಗೋಬೋದು, ಆರ್ ಸ್ನ್ಯಾಕ್ ಆಗಾದರೂ ತೊಗೋಬೋದು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಓಟ್ಸ್ 1 ಕಪ್, ಮಿಲ್ಕ್ 1 ಕಪ್, ಪಿಸ್ತಾ 5 to 6, ಚಿಯಾ ಸೀಡ್ಸ್ 1 ಟೀ ಸ್ಪೂನ್, ಬಾದಾಮ್ ಒಂದು 8 ರಿಂದ 10, ಜಾಗರಿ ಸಿರಪ್ 3 ಟೀ ಸ್ಪೂನ್ ಅಂತ ಅಂದ್ಕೊಳ್ಳೋಣ. ಅದಾದಮೇಲೆ ಯು ಕ್ಯಾನ್ ಆಲ್ಸೋ ಹ್ಯಾಡ್ ಎನಿ ಕೈಂಡ್ ಆಫ್ ಡ್ರೈ ಫ್ರೂಟ್ಸ್ ವಿಚ್ ಯು ಲೈಕ್. ಆಮೇಲೆ ತುಂಬ ಜಾಸ್ತಿ ನಟ್ಸ್ ಆ್ಯಡ್ ಮಾಡೋದು ಬೇಡ. ಓಟ್ಸ್ ಓಲ್ಡ್ ಫ್ಯಾಷನ್ ರೋಲ್ಡ್ ಓಟ್ಸ್ ತೊಗೊಂಡಿದ್ದೀನಿ ನಾನು. ಇದನ್ನು ಮಾಡೋ ಪ್ರೊಸೀಜರ್ ಹೇಗಪ್ಪ ಅಂತ ಅಂದರೆ, ಒಂದು ದೊಡ್ಡ ವೈಡ್ ಓಪನ್ ಪ್ಯಾನ್ ತೊಗೊಳ್ಳಿ. ಇಫ್ ನೀವು ಜಾಸ್ತಿ ಓಟ್ಮೀಲ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಹಾಲು ಹಾಕೋದ್ರಿಂದ ಅದು ಸ್ವಲ್ಪ ಉಕ್ಕೋ ಚಾನ್ಸಸ್ ಇರುತ್ತೆ. ಸೊ ಮೊದಲಿಗೆ ನಾನು ಓಟ್ಸ್ ಹಾಕ್ಕೊಂಡು ಸ್ವಲ್ಪ ಹುರ್ಕೋತಾ ಇದ್ದೀನಿ. ಹುರಿಯೋದ್ರಿಂದ ಅದರಲ್ಲಿರೋ ಫೈಟಿಕ್ ಆ್ಯಸಿಡ್ ಪ್ರಮಾಣ ಕಡಿಮೆ ಆಗುತ್ತೆ. ಅದಾದಮೇಲೆ ಇದನ್ನು ಡೈರೆಕ್ಟಾಗಿ ಓವರ್ನೈಟ್ ಓಟ್ಸ್ ಅಂತ ಹೇಳ್ತಾರೆ. ಅಂದರೆ ನೆನೆ ಇಟ್ಬಿಟ್ಟು ಮಾಡೋದ್ರಿಂದ ಫೈಟಿಕ್ ಆ್ಯಸಿಡ್ ಕೂಡ ಕಡಿಮೆ ಆಗುತ್ತೆ, ಈಸಿ ಡೈಜೆಷನ್ಗೂ ತುಂಬ ಹೆಲ್ಪ್ ಆಗುತ್ತೆ. ಆ ಥರನಾದರೂ ಮಾಡ್ಬೋದು. ಬಟ್ ಇವಾಗ ವಿಂಟರ್ ಇರೋದ್ರಿಂದ ನಾನು ಈ ಥರ ಬಿಸಿ ಮಾಡಿ ಕನ್ಸ್ಯೂಮ್ ಮಾಡ್ತಾಯಿದ್ದೀನಿ. ಇವಾಗ ಹಾಲು ಹಾಕೋತಾ ಇದ್ದೀನಿ. ನೀವು ಕ್ಯಾಲರಿ ಕಡಿಮೆ ಯೂಸ್ ಮಾಡ್ಕೋಬೇಕು ಅಂದರೆ ಕನ್ಸ್ಯೂಮ್ ಮಾಡ್ಕೋಬೇಕು ಅಂತ ಪ್ಲ್ಯಾನಲ್ಲಿದ್ದರೆ ಲೋ ಫ್ಯಾಟ್ ಮಿಲ್ಕ್ ಯೂಸ್ ಮಾಡಿ, ಇಲ್ಲ ಪ್ಲ್ಯಾಂಟ್ ಬೇಸ್ಡ್ ಮಿಲ್ಕ್ ಯೂಸ್ ಮಾಡಿ, ಲೈಕ್ ಬಾದಾಮ್ ಮಿಲ್ಕ್ ಆರ್ ಸಮಥಿಂಗ್ ಲೈಕ್ ದ್ಯಾಟ್. ಇಲ್ಲ ಜಸ್ಟ್ ವಾಟರಲ್ಲಾದರೂ ಕುಕ್ ಮಾಡಬಹುದು. ಇವಾಗ ತಿಕ್ಕಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾನೇ ಇರಿ. ಫೈಟಿಕ್ ಆ್ಯಸಿಡ್ ಕಡಿಮೆ ಆದಾಗ ಈಸಿ ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ, ಈಸಿ ಆಗುತ್ತೆ, ಲೈಟ್ ಕೂಡ ಆಗುತ್ತೆ. ಸೊ ನಾವು ಇಟ್ ಸ್ಟಾರ್ಟೆಡ್ ಬಾಯ್ಲಿಂಗ್. ನೋಡಿ, ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ತಳ ಹಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಸಮ್ಟೈಮ್ಸ್. ಸೊ ಅವಾಗ ಮಿಕ್ಸ್ ಮಾಡ್ತಾ ಇರಿ, ಸ್ಟಿರ್ ಮಾಡ್ತಾನೇ ಇರಿ. ಸೊ ಇವಾಗ ಕುದೀತಾ ಇದೆ ಚೆನ್ನಾಗಿ. ಆವಾಗ ಸಾಫ್ಟ್ ಆಗುತ್ತೆ ಓಟ್ಸ್. ತುಂಬ ಚೆನ್ನಾಗಿ ಕುದ್ದಾಗ ಓಟ್ಸ್ ಸಾಫ್ಟ್ ಆಗುತ್ತೆ, ಮಷಿ ಆಗುತ್ತೆ. ನಿಮಗೆ ತಿಕ್ಕಬೇಕು ಅಂತಂದರೆ ಹಾಲು ಅಥವಾ ವಾಟರ್ ಸ್ವಲ್ಪ ಕಡಿಮೆ ಹಾಕೋಬೇಕು. ಈಗ ಸ್ವಲ್ಪ ಲಿಕ್ವಿಡ್ ಆಗಿರಬೇಕು ಅಂತಂದರೆ ಜಾಸ್ತಿ ಹಾಕ್ಕೊಳ್ಳಿ. ಇವಾಗ ಪಿಂಚ್ ಆಫ್ ಸಾಲ್ಟ್ ಲಿಟಲ್ ಬಿಟ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಇದ್ರ ಜೊತೆಗೆ ನಿಮಗೆ ಬೇರೆ ಯಾವುದಾದ್ರೂ ಫ್ಲೇವರ್ಸ್ ಬೇಕು ಅಂತಂದರೆ ವೆನಿಲಾ ಎಸೆನ್ಸ್ ಆ್ಯಡ್ ಮಾಡ್ಕೋಬೋದು, ಅಥವಾ ನೀವು ಚಾಕ್ಲೇಟ್ ಚಿಪ್ಸ್ ಆ್ಯಡ್ ಮಾಡ್ಕೋಬೋದು, ಅಥವಾ ನೀವು ಎಲೈಚಿ ಪೌಡರ್ ಆ್ಯಡ್ ಮಾಡ್ಕೋಬೋದು, ಇಲ್ಲ ಸಿನಮನ್ ಪೌಡರ್ ಅಂದರೆ ಚಕ್ಕೆ ಪುಡಿ. ಎಲ್ಲದನ್ನು ಮನೆಯಲ್ಲಿ ಈಸಿಯಾಗಿ ಪ್ರಿಪೇರ್ ಮಾಡ್ಕೊಳೋದ್ರಿಂದ ನೀವು ಯಾವುದೇ ಫ್ಲೇವರ್ ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಇವಾಗ ನಾನು ಒಂದು ತಡ್ಕ ಪ್ಯಾನ್ಗೆ ಚಿಯಾ ಸೀಡ್ಸ್ನು ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ. ರೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಫೈಟಿಕ್ ಆ್ಯಸಿಡ್ ರಿಮೂವ್ ಆಗಿಬಿಟ್ಟು ಈಸಿ ಡೈಜೆಷನ್ಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಎಲ್ಲ ಡ್ರೈ ಫ್ರೂಟ್ಸ್ನು ರೋಸ್ಟ್ ಮಾಡ್ತಾಯಿದ್ದೀನಿ. ಇಲ್ಲ ನೀವು ಅದನ್ನು ನೆನೆಸಿಟ್ಬಿಟ್ಟು ಕೂಡ ಕನ್ಸ್ಯೂಮ್ ಮಾಡ್ಬೋದು, ಯೂಸ್ ಮಾಡ್ಬೋದು. ಇವಾಗ ನಾನು ಪಿಸ್ತಾ ಆಲ್ರೆಡಿ ರೋಸ್ಟ್ ಆಗಿರುತ್ತೆ. ಸೊ ನಾನು ಸ್ವಲ್ಪ ಕ್ರಂಚಿನೆಸ್ ಜಾಸ್ತಿ ಆಗಲಿ ಅಂತ ಹೇಳ್ಬಿಟ್ಟು ಅದನ್ನು ರೋಸ್ಟ್ ಮಾಡಿದೆ. ಬಾದಾಮ್ ಕೂಡ ರೋಸ್ಟ್ ಮಾಡ್ತಾಯಿದ್ದೀನಿ. ನಾನು ಮುಂಚೆನೇ ಎಲ್ಲ ವೀಡಿಯೋಸಲ್ಲೂ ಹೇಳ್ತಾ ಇರ್ತೀನಿ, ಡ್ರೈ ಫ್ರೂಟ್ಸ್ ಜಾಸ್ತಿ ಯೂಸ್ ಮಾಡ್ತಾ ಇರ್ತೀವಿ. ಸೊ ರಿಚ್ ಇನ್ ಫೈಬರ್, ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ಇಟ್ ಈಸ್ ಗುಡ್ ಫಾರ್ ಹೆಲ್ತ್. ಇವಾಗ ಮಾಡಿಟ್ಕೊಂಡಿರೋ ಓಟ್ಸ್ ಮಾಲ್ಟ್ ಇಲ್ಲ ಓಟ್ಸ್ ಪೋರಿಡ್ಜ್ ಅಂತ ಹೇಳ್ತೀವಲ್ಲ, ಅದನ್ನು ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ನಾವಿವಾಗ ವಿಂಟರಲ್ಲಿದ್ದೀವಿ. ಸೊ ಓವರ್ನೈಟ್ ಓಟ್ಸ್ ತಿನ್ನೋದು ಮೀನಿಂಗ್ಲೆಸ್, ಅಂದರೆ ತಣ್ಣಗಿರೋದು ತಿನ್ನೋಕ್ಕಾಗಲ್ಲ ವಿಂಟರಲ್ಲಿ. ಸೊ ನಾನು ಬಿಸಿಯಾಗಿರೋದನ್ನೇ ಕನ್ಸ್ಯೂಮ್ ಮಾಡ್ತಾಯಿದ್ದೀನಿ. ನಿಯರ್ಲಿ ಒಂದು ದೊಡ್ಡ ಬನಾನಾ ತೊಗೊತೀವಿ ಅಂತಂದರೆ 150 to 170 ಕ್ಯಾಲೋರೀಸ್ ಅಂತ ಅಂದ್ಕೊಳ್ಳೋಣ. ಸೊ ನಾನು ಹಣ್ಣಾಗಿರೋ ಅರ್ಧ ಬಾಳೆಹಣ್ಣು ತೊಗೊಂಡು ಹಾಕೋತಾ ಇದ್ದೀನಿ. ಯಾಕೆ ಅಂತಂದರೆ ವೆಯ್ಟ್ ಲಾಸ್ ಮಾಡಬೇಕು ಅಂತಂದಾಗ ಯು ಶುಡ್ ಆಲ್ಸೋ ಕನ್ಸಿಡರ್ ದ ಕ್ಯಾಲೋರಿ ಕೌಂಟ್ನ ನೋಡಿಬಿಟ್ಟು ಹಾಕ್ಕೊಳ್ಳಿ. ಇವಾಗ ನಟ್ಸ್ ಆ್ಯಂಡ್ ಡ್ರೈ ಫ್ರೂಟ್ಸ್ ಹಾಕೋತಾ ಇದ್ದೀನಿ. As they are rich in fats, natural fats, rich in calories, fibers, and they are nutrient dense. So 5 to 6 amount ಆದರೂ ಸಾಕು. ಲೈಕ್
ಇವಾಗ ಬಾದಾಮ್ ಹಾಕೋತಾ ಇದ್ದೀನಿ. ಅದಾದಮೇಲೆ ಚಿಯಾ ಸೀಡ್ಸ್ ಹಾಕೋತಾ ಇದ್ದೀನಿ. ಯು ಕ್ಯಾನ್ ಆಲ್ಸೋ ಆ್ಯಡ್ ಫ್ಲ್ಯಾಕ್ಸ್ ಸೀಡ್ಸ್. ಕೆಲವೊಬ್ಬರು ನಟ್ಟಿ ಬಟರ್ ಯೂಸ್ ಮಾಡ್ತಾರೆ, ಅದು ನಿಮ್ಮ ಇಷ್ಟ. ಹಾಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ಬಟ್ ಹೆವಿ ಆಗೋ ಚಾನ್ಸಸ್ ಇರುತ್ತೆ ಬ್ರೇಕ್ಫಾಸ್ಟಿಗೆ. ದಟ್ ಮೀನ್ಸ್ ಡೈಜೆಷನ್ ಆಗೋದು ತುಂಬ ಟೈಮ್ ತೊಗೊಳುತ್ತೆ. ಇವಾಗ ನಾನು ರೋಸ್ಟೆಡ್ ಪಿಸ್ತಾ ಹಾಕೋತಾ ಇದ್ದೀನಿ. ಯು ಮೇ ಫೀಲ್ ಲೇಝಿ, ವರ್ಕೌಟ್ಸ್ ಮಾಡೋಕ್ಕಾಗಲ್ಲ, ಹೆವಿ ಅಂತ ಅನಿಸುತ್ತೆ. ಪಿಸ್ತಾ ಹಾಕೋತಾ ಇದ್ದೀನಿ, ರೋಸ್ಟೆಡ್ ಪಿಸ್ತಾ. ಮೇಕ್ ಇಟ್ ಲುಕ್ ವೆಲ್. ನಾವೆಲ್ಲ ಡೆಕೋರೇಟ್ ಮಾಡಿ ಮಾಡ್ತಾ ಇರೋದ್ರಿಂದ ತಿನ್ಲಿಕ್ಕೆ ತುಂಬ ಖುಷಿ ಆಗುತ್ತೆ, ತಿನ್ನಬೇಕು ಅನಿಸುತ್ತೆ. ದೆನ್ ನಾನು ಶುಗರ್ ಯೂಸ್ ಮಾಡ್ತಾ ಇಲ್ಲ. ನ್ಯಾಚುರಲ್ ಸ್ವೀಟ್ನರ್ಸ್ ಅಂತಂದರೆ ನೀವು ಡೇಟ್ಸ್ನ ಹಾಗೆ ಕಟ್ ಮಾಡಿ ಕೂಡ ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ. ಇಲ್ಲ ನೀವು ಜಾಗರಿ ಸಿರಪ್ ಹಾಕೋಬೋದು. ನಾನಿಲ್ಲಿ ಪೊಮಗ್ರಾನೇಟ್ ಸೀಡ್ಸ್ ನಿಯರ್ಲಿ 2 ಟೀ ಸ್ಪೂನಷ್ಟು ಹಾಕೋತಾ ಇದ್ದೀನಿ, ಮಧ್ಯ ಮಧ್ಯ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ. ಅದಾದಮೇಲೆ ಜಾಗರಿ ಸಿರಪ್, ನ್ಯಾಚುರಲ್ ಸ್ವೀಟ್ನ ಅಂದರೆ ಬೆಲ್ಲ ಪಾಕ ಮಾಡ್ಕೊಂಡ್ಬಿಟ್ಟು ಹಾಕೋತಾ ಇದ್ದೀನಿ. ಸುಮಾರು 3 ಟೀ ಸ್ಪೂನಷ್ಟು ಹಾಕೋತಾ ಇದ್ದೀನಿ ನಾನು. ಯಾಕಂದರೆ ಪೊಮೆಗ್ರಾನೇಟ್ ಸೀಡ್ಸ್ ಆ್ಯಡ್ ಮಾಡಿದ್ದೀವಿ, ಬನಾನಾ ಕೂಡ ಆ್ಯಡ್ ಮಾಡಿದ್ದೀವಿ. ಆಲ್ರೆಡಿ ಸ್ವಲ್ಪ ಸ್ವೀಟ್ ಇದೆ ಅದು, ಸೊ 3 ಟೀ ಸ್ಪೂನಷ್ಟು ಆ್ಯಡ್ ಮಾಡ್ಕೊತೀನಿ. ಆಮೇಲೆ ಯಾವುದು ಸಿಟ್ರಿಕ್ ಆ್ಯಸಿಡ್ ಇರೋ ಫ್ರೂಟ್ಸ್ ಅಂದರೆ ಸಿಟ್ರಸ್ ಫ್ರೂಟ್ಸ್ನ ಆ್ಯಡ್ ಮಾಡಿದ್ದೀವಿ. ಹಾಲು ಜೊತೆ ಅದು ಬ್ಯಾಡ್ ಕಾಂಬಿನೇಷನ್ ಆಗುತ್ತೆ, ಟಾಕ್ಸಿಕ್ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಅವರ್ ಓಟ್ಸ್ porridge loaded with nutrient dense nuts, fruits ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ರೆಡಿ ಆಗಿದೆ. ಇದನ್ನು ಸೇವಿಸ್ತಾ ಎಕ್ಸಸೈಸ್ ಕೂಡ ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡ್ತಾ ವೆಯ್ಟ್ ಲಾಸ್ ಮಾಡ್ಬೋದು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ಚಾನಲ್ನ ನೀವು ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಮರಿದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಇನ್ಸ್ಟಾಗ್ರಾಮಲ್ಲೂ ನಮ್ಮನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಒಳ್ಳೆ ರೆಸಿಪಿ ಜೊತೆ ಸಿಗ್ತೀನಿ. ಈಟ್ ಹೆಲ್ದಿ, ಸ್ಟೇ ಸೇಫ್.